ಸಲ್ಲಿಸಬೇಕು ಅಂತೇಳಿ ನಮ್ಮ ಪಕ್ಷದ ಸೂಚನೆ ಮೇರೆಗೆ ಇವತ್ತು ನಮ್ಮ ಹೆಣ್ಣುಮಕ್ಕಳ ಕಡೆಯಿಂದ ಕೂಡ ಇವತ್ತು ನಾಮಪತ್ರವನ್ನು ಸಲ್ಲಿಸಿದ್ದಾರೆ. ನಾನು ಕೂಡ ಒಂದು ನಾಮಪತ್ರವನ್ನು ಸೂಚಕನಾಗಿ ಸಲ್ಲಿಸಿ ಬಂದಿದ್ದೀನಿ. ನಾನೆಲ್ಲ ಕೂಡ ಇವತ್ತಿಗೆ ಚುನಾವಣೆ ನಾಮಪತ್ರದ ಪ್ರಕ್ರಿಯೆ 3 ಗಂಟೆಗೆ ಮುಗಿತಾ ಇರ್ತಕ್ಕಂಥ ಸಂದರ್ಭ. ಸೊ ಅದರಲ್ಲಿ ಇವತ್ತು ಸಂಜೆ 4 ಗಂಟೆಗೆ ಒಂದು ನಮ್ಮ ರಾಜ್ಯದ ವರಿಷ್ಠರಾದಂಥ ಯಡಿಯೂರಪ್ಪ ಅವರು, ಕುಮಾರಸ್ವಾಮಿ ಅವರು ಜೊತೆಯಲ್ಲಿ ಅನೇಕ ನಮ್ಮ ರಾಜ್ಯದ ನಾಯಕರ ಜೊತೆಯಲ್ಲಿ ಒಂದು ಬೃಹತ್ತಾದಂಥ ಒಂದು ರೋಡ್ ಶೋ ಕಾರ್ಯಕ್ರಮ ಕೂಡ ಇವತ್ತು ಹಮ್ಮಿಕೊಂಡಿದ್ದೀವಿ. ಯಾಕಂದರೆ ಇನ್ನು ಚುನಾವಣೆ ಇವತ್ತು ಮುಗಿದ ಮೇಲೆ ಇನ್ನು ವಿತ್ಡ್ರಾವಲ್ಲು ಮತ್ತು ಸಿಂಬಲ್ಲು ಸೀರಿಯಲ್ ನಂಬರ್ ಎಲ್ಲ ಕೊಡೋದ್ರಿಂದ ಚುನಾವಣೆ ಪ್ರಕ್ರಿಯೆ ಪ್ರಾರಂಭ ಆಗ್ತದೆ. ಇನ್ನೇನು ಭಾಳ ದಿನ ಕೂಡ ಇಲ್ಲ. ಸೊ ಅದಕ್ಕೋಸ್ಕರ ಇವತ್ತು ಆದಮೇಲೆ ನಾವು ಎಲ್ಲ ನಮ್ಮ ಕಾರ್ಯಕರ್ತರುಗಳು ಬೂತ್ ವೈಸಲ್ಲಿ ನಾವು ಕೆಲಸವನ್ನು ಮಾಡೋ ನಿಟ್ಟಿನಲ್ಲಿ ಈಗಾಗಲೇ ನಾವೆಲ್ಲ ಕೂಡ ಸಂಘಟನೆಯನ್ನು ಮಾಡ್ಕೊಂಡಿದ್ದೀವಿ. 7ನೇ ತಾರೀಕು ಯಲಾಂಗದಲ್ಲಿ ಅಭ್ಯರ್ಥಿಗಳನ್ನು ಕೂಡ ಕರೆದು ಅಲ್ಲಿ ಸುಮಾರು 3,000 ಜನ ಕಾರ್ಯಕರ್ತರ ಮಧ್ಯದಲ್ಲಿ ಅವರ ಒಂದು ಚುನಾವಣಾ ಪ್ರಚಾರವನ್ನು ಕೂಡ ನಾವು ಅಧಿಕೃತವಾಗಿ ಪ್ರಾರಂಭವನ್ನು ಮಾಡಬೇಕು ಅಂದ್ಕೊಂಡಿದ್ದೀವಿ. ಇವತ್ತು ನಮ್ಮ ಯಲಾಂಗದಿಂದ ಕೂಡ ಸಂಜೆಗೆ ರ್ಯಾಲಿಗೆ ಕೂಡ ಅನೇಕ ಜನ ಕಾರ್ಯಕರ್ತರು ಕೂಡ ಬಂದು ಭಾಗವಹಿಸ್ತಾರೆ. ಎಲ್ಲಿ ರ್ಯಾಲಿ? ಸೊ ನಾವೊಂದು 100 ವೆಹಿಕಲ್ ಅಂತ ಹೇಳಿದ್ದೀವಿ. ಅಂದರೆ ಯಾವುದು ಬಸ್ಗಳು ಮಾಡಿಲ್ಲ, ನಮ್ಮ ಸ್ವಂತ ವೆಹಿಕಲ್. ಯಾಕಂದರೆ ಕಡಿಮೆ ಅವಧಿ ಕೂಡ ನಮ್ಗೆ ಇರೋದ್ರಿಂದ ಸೊ ಅವರು ಸ್ವಯಂ ಪ್ರೇರಿತ ಬರ್ತಾರೆ. ಈಗಲೇ ಒಂದು 100 ಜನ ಬಂದವ್ರೆ. ನಾನು ಹೇಳಿದೆ ಇಲ್ಲೇ ಓಡಾಡ್ಕೊಂಡು ಮತ್ತೆ ಇಲ್ಲೇ ಇರಿ ರ್ಯಾಲಿಯಲ್ಲಿ ಅಂತೇಳಿ ಬರ್ತಾರೆ. ನಮಗೇನು ಯಲಾಂಗದಲ್ಲಿ ಜನಗಳನ್ನು ಕಡಿಮೆ ಅಂತ ಏನಿಲ್ಲ, ಯಾವತ್ತೂ ಕೂಡ ಎಕ್ಸ್ಪೆಕ್ಟ್ ಮಾಡೋಂಗಿಲ್ಲ. ನಿರೀಕ್ಷೆ ಮೀಡಿ ಕೂಡ ಬರ್ತಾರೆ. ಬಹುಶಃ ಈ ಸಾಯಂಕಾಲ ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ಬರ್ತಾರೆ. ಅನುಮಾನಗಳಿದ್ದವು ಸರ್, ಎಲ್ಲವೂ ಕ್ಲಿಯರ್ ಆಗಿದೆ ಅಂತ ಅನ್ಕೊಂಡಿದ್ದೀನಿ. ಏನು ಸಂದೇಶ ಕೊಡೋದಕ್ಕೆ ಹೇಳ್ತೀರಿ ಸರ್? ಅಯ್ಯೋ, ನಿಮ್ಮದೇ ಅನುಮಾನ ಜಾಸ್ತಿ, ನಮಗೆ ಮೀಡಿಯಾದವ್ರದ್ದೇ ಜಾಸ್ತಿ ಅನುಮಾನಗಳು. ಈಗ ನಮ್ಮ ರಾಷ್ಟ್ರೀಯ ನಾಯಕರಾದಂಥ ಅಮಿತ್ ಶಾ ಅವರು ಅವರೆಲ್ಲ ಕೂಡ ಸೂಚನೆಯನ್ನು ಕೊಟ್ಟು ನರೇಂದ್ರ ಮೋದಿಯವರು ಈ ಚುನಾವಣೆಯಲ್ಲಿ ಗೆಲ್ಲಬೇಕು, ಪ್ರಧಾನಿ ಆಗಬೇಕು, ಸೊ ಅವರನ್ನು ಗಮನದಲ್ಲಿಟ್ಕೊಂಡು ನೀವು ಚುನಾವಣಾ ಪ್ರಚಾರ ಪ್ರಾರಂಭ ಮಾಡಬೇಕು ಅಂತಕ್ಕಂಥ ಮಾತನ್ನು ಹೇಳಿದ್ದಾರೆ. ನಾವು ಯಾವತ್ತೂ ಪಕ್ಷದ ವಿರುದ್ಧವಾಗಿ ಎಲ್ಲೂ ಕೂಡ ನಾವು ಚಟುವಟಿಕೆ ನಾನು 45 ವರ್ಷದಲ್ಲಿ ನಾವು ಯಾವುದೂ ಕೂಡ ಮಾಡಿಲ್ಲ. ಸೊ ಯಾವುದೇ ಸಂದರ್ಭದಲ್ಲಿ ಒಬ್ಬರಿಗೆ ಸೀಟ್ ಸಿಗಲಿಲ್ಲ ಅಂತಂದಾಗ 4-5 ದಿನ ಅದು ಸ್ವಲ್ಪ ಅಸಮಾಧಾನ ಇರ್ತದೆ. ಸುಧಾಕರ್ ಸಿಗಲಿಲ್ಲ ಅಂದಿದ್ರು ಕೂಡ ನಾವು ಅವ್ರ ಮನೆಗೆ ಹೋಗಿ ಕರ್ಕೊಂಬರ್ಬೇಕಾಗಿತ್ತು. ಸೊ ಇದೇನು ಭಾಳ ದೊಡ್ಡ ವಿಚಾರ ಏನಲ್ಲ ಅದರಲ್ಲಿ. ಈಗ ನಾವೆಲ್ಲ ಕೂಡ ಒಗ್ಗಟ್ಟಾಗಿ ಈ ಚಿಕ್ಕಬಳ್ಳಾಪುರವನ್ನು ಮತ್ತೆ BJP ತೆಕ್ಕೆಗೆ ತಗೊಳ್ಬೇಕು ಅಂತಕ್ಕಂಥ ಸಂಕಲ್ಪದೊಂದಿಗೆ ನಾವು ಕೆಲಸವನ್ನು ಪ್ರಾರಂಭ ಮಾಡಿದ್ದೀವಿ. ಆಗಲ್ಲಪ್ಪ, ಈಗ ನಿಮ್ಮ ಮನೆಯಲ್ಲಿ ನೀನು ಸೀರೆ ತೆಕ್ಕೊಟ್ರಲ್ಲ, ನಿಮ್ಮ ಮನೆಯವ್ರಿಗೆ ಒಂದೇ ದಿನ ಆಗ್ತದೆ. ಸೀರೆ ತೆಕ್ಕೊಟ್ಟಿದ್ರೆ ಸರೋಗಿರೋದು, ಆಮೇಲೆ ಸಮಾಧಾನ ಮಾಡ್ತೀಯ ಯುಗಾದಿಗೆ ತೆಕ್ಕೊಡ್ತೀನಿ ಅಂತೇಳಿ ಹಂಗೆ ಆಗಿರ್ತದೆ. ಅವೆಲ್ಲ ನೀವೇ ಅನುಮಾನ ವ್ಯಕ್ತಪಡಿಸ್ತಾ ಇದ್ದೀರಿ. ನಾನು 45 ವರ್ಷ ಒಂದೇ ಪಕ್ಷದಲ್ಲಿ ಒಂದೇ ದೃಷ್ಟಿಯಲ್ಲಿ ಇರ್ತಕ್ಕಂಥವನು. ಯಾವತ್ತು ನಾನು ಇವತ್ತು ಕೂಡ ನನ್ನ ಬಾಯಲ್ಲಿ ಪಕ್ಷದ ವಿರುದ್ಧವಾಗಲಿ ಏನು ಮಾತಾಡ್ತೀನಿ, ಲೀಡರ್ ಬಗ್ಗೆ ಮಾತಾಡ್ತೀನಿ, ಬೈತೀನಿ. ನಾನು ಬಿಟ್ಟರೆ ಪಕ್ಷದ ವಿಚಾರ ಬಂದಾಗ ನಾನು ಯಾವತ್ತೂ ಕಾಂಪ್ರಮೈಸ್ ಆಗೋದೇ ಇಲ್ಲ. ನಾನು ಇವತ್ತು ಹೇಳ್ತೀನಿ, ನಾನು ಸುಧಾಕರನ್ನು ನೋಡಲ್ಲ, ಸುರೇಶ್ನು ನೋಡಲ್ಲ, ಇನ್ನೊಬ್ಬರು ನೋಡಲ್ಲ. ನಾವು ಸಿಂಬಲ್ ನೋಡ್ತೀವಿ, ನರೇಂದ್ರ ಮೋದಿ ಅವ್ರು ನೋಡ್ತೀವಿ.